ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಪಿಡಬ್ಲ್ಯೂಡಿ ಇಲಾಖೆಯ ಸಚಿವರು ನೋಡಲೇಬೇಕಾದಂತ ಸುದ್ದಿ ಇದು. ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಕೋಟಿ ಭ್ರಷ್ಟಾಚಾರ ನಡೆದಿದೆ. ಇಲ್ಲಿ ನಕಲಿ ವರ್ಕ್ ನ ಬಳಸಿಕೊಂಡು 3,48,00,000 ರೂಪಾಯಿ ಹಣವನ್ನ ಗುಳುಂ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ರಾಯಚೂರು ಪಿಡಬ್ಲ್ಯೂಡಿ ಇಲಾಖೆಯ ಇ ವೆಂಕಟೇಶ್ ಗಲಗ್ ಅವರ ವಿರುದ್ಧ ಆರೋಪ ಕೇಳಿ ಬಂದಿದೆ. ಇಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳಿಕೊಂಡು ಗೋಲ್ಮಾಲ್ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬಂದಿರುವಂಥದ್ದು. ಇಲ್ಲಿ ಆಗಿದ್ದಂಥ ಟೆಂಡರ್ಗೆ ಮತ್ತೊಂದು ನಕಲಿ ಟೆಂಡರ್ ಅನ್ನ ಸೃಷ್ಟಿ ಮಾಡಿ ಕಾಮಗಾರಿಗೆ ನಕಲಿ ಟೆಂಡರ್ ಸೃಷ್ಟಿಸಿ ಗೋಲ್ಮಾಲ್ ಮಾಡಿರುವಂಥ ಆರೋಪ ಕೇಳಿ ಬಂದಿದೆ. ಅಮ್ಮಾಪುರ ಅಂಡ್ ಕಂಪನಿ ಹೆಸರಿಗೆ ಕಾಮಗಾರಿ ಟೆಂಡರ್ ಆಗಿತ್ತು. ಆದರೆ ಭೀಮಾಶಂಕರ್ ದೋರನಹಳ್ಳಿ ಎಂಬ ಹೆಸರಿಗೆ ನಕಲಿ ವರ್ಕ್ ಡನ್ ಅನ್ನ ಸೃಷ್ಟಿ ಮಾಡಿ ಇಲ್ಲಿ ಕೋಟಿ ಗಟ್ಟಲೆ ಹಣವನ್ನ ನುಂಗಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿ ಅಂತ ಅವರ ಹೆಸರನ್ನ ಬಳಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ರಾಯಚೂರು ಲೋಕೋಪಯೋಗಿ ಇಲಾಖೆಯ ಇ ವೆಂಕಟೇಶ್ ಗಲಗ್ ಅವರು ಇಲಾಖೆಗೆ ಕನ್ನ ಹಾಕಿರುವಂತ ಆರೋಪ ಕೇಳಿ ಬಂದಿದೆ. ಇಲ್ಲಿ ಟೆಂಡರ್ ಆಗಿದ್ದು ಒಬ್ಬರಿಗೆ, ಅದೇ ಕಾಮಗಾರಿ ಮಧ್ಯೆ ಮತ್ತೊಂದು ನಕಲಿ ಟೆಂಡರ್ ಸೃಷ್ಟಿ ಮಾಡಿ ಈ ರೀತಿಯಾಗಿ ಲೂಟಿ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಇವತ್ತು ಏನೋ ವೆಂಕಟೇಶ್ ಗಲಗ್ ರಾಯಚೂರು ಇ ಅವರ ವಿರುದ್ಧ ದೂರು ಕೊಟ್ಟಿರೋದು ಏನಂತಂದರೆ ಮಸ್ಕಿ ಲಿಂಗಸೂರಿಂದ ಮಸ್ಕಿವರೆಗೂ 150A ನ್ಯಾಷನಲ್ ಹೈವೇ ಹಾದು ಹೋಗಿದೆ, ಕೆಲಸ ನಡೀತಾ ಇದೆ. ಆಲ್ರೆಡಿ 2025-26ರಲ್ಲಿ ಕಾಮಗಾರಿಕೆ ಟೆಂಡರ್ ಆಗಿರೋಂಥದ್ದು. ಅಮ್ಮಾಪುರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅವರಿಗೆ 200 ಕೋಟಿ ವೆಚ್ಚದಲ್ಲಿ ಆಗಿರೋಂಥ ಕೆಲಸ ಇದು. ಆ ಕೆಲಸನ ಮಾನ್ಯ ವೆಂಕಟೇಶ್ ಗಲಗ್ ಅವರ ಕೃಪಾ ಕಟಾಕ್ಷದಿಂದ ಅವರು ಮಹೇಶ್ ದೋರನಹಳ್ಳಿ ಅನ್ನುವ ಸಬ್ ಕಾಂಟ್ರಾಕ್ಟರ್ಗೆ ಭೀಮಾಶಂಕರ್ ದೋರನಹಳ್ಳಿ, ದಯವಿಟ್ಟು ಕ್ಷಮೆ ಇರಲಿ, ಭೀಮಾಶಂಕರ್ ದೋರನಹಳ್ಳಿ ಅನ್ನುವ ಕಾಂಟ್ರಾಕ್ಟರ್ಗೆ 3,48,00,000 2 ಕೆಲಸಗಳನ್ನ ಕೊಡ್ತಾರೆ. ಅದೇ ಟೆಂಡರಲ್ಲಿ ಫೇಕ್ ವರ್ಕ್ ಡನ್ ಸೃಷ್ಟಿ ಮಾಡಿ, ಅದೇ ಟೆಂಡರಲ್ಲಿ ಯಾರು ಕೇಳಲ್ಲ, ಯಾರಿಗೂ ಗೊತ್ತಿರಲ್ಲ ಅಂದ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಯಾರಂತಂದರೆ ವಿಜು ಪಾಟೀಲ್ ಅಂದ್ಬಿಟ್ಟು ಅವರು ವಿಜಾಪುರ ಡಿವಿಷನ್ಗೆ ಬರ್ತಾರೆ, ನ್ಯಾಷನಲ್ ಹೈವೇ ಅವರಿಗೆ ನಾವು ಫೋನ್ ಮಾಡಿ ಕರೆ ಮಾಡಿ ಕೇಳಿದರೆ, ಸರ್ ನಮಗೆ ಈ ಕೆಲಸ ಮಾಡಿರೋಂಥದ್ದು ಸತ್ಯ, ಇದು ಸುಳ್ಳಿದೆ, ಸಂಪೂರ್ಣ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವರು ಕೆಲಸ ಸೃಷ್ಟಿ ಮಾಡಿದ್ದಾರೆ 3,48,00,000. ಇದು ನಾವು ಹೆಚ್ಚಿನ ತನಿಖೆಗೆ ಕಳಿಸಿದ್ದೀವಿ. ಆಲ್ರೆಡಿ ಸಂಬಂಧಪಟ್ಟಂಥ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಆಗಿರ್ಬೋದು, ಅಂಜುಮ್ ಫರ್ವೇಜ್ ಸಾಹೇಬರು ಲೋಕೋಪಯೋಗಿಗಳಿಗೆ ಅವರಿಗೂ ನಾವು ಗಮನಕ್ಕೆ ಕೊಟ್ಟಿದ್ದೀವಿ. ಆದಷ್ಟು ಬೇಗ ದಾಖಲೆಗಳನ್ನ ಕೊಡ್ತೀವಿ. ಈಗಾಗಲೇ ನಾವು PW ಇಲಾಖೆಯ ಇ ವೆಂಕಟೇಶ್ ಗಲಗ್ ಅವರ ಮೇಲೆ ಮಾನ್ಯ ರಾಜ್ಯಪಾಲರಿಗೂ ಹಾಗೂ ಮಾನ್ಯ PW ಇಲಾಖೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೂ ಈಗಾಗಲೇ ದೂರು ನೀಡಿದ್ದೀವಿ ಕಳೆದ ತಿಂಗಳು. ಈಗ ಮತ್ತೆ ಇನ್ನೊಂದು ಪ್ರಕರಣ ಏನಂತಂದರೆ ರಾಷ್ಟ್ರೀಯ ಹೆದ್ದಾರಿ 150A ಕಾಮಗಾರಿ ಬೇರೆ ಯಾರೋ ಒಬ್ಬ ಭೀಮಶಂಕರ್ ದೋರನಹಳ್ಳಿ ಎಂಬವರಿಗೆ ನಕಲಿ ದಾಖಲೆ ಸೃಷ್ಟಿಸಿ ಸುಮಾರು 3,48,00,000 ರೂಪಾಯಿದು ನಕಲಿ ದಾಖಲೆ ಸೃಷ್ಟಿಸಿ ಈಗಾಗಲೇ ಅವರು ವರ್ಕ್ ಡನ್ ಸರ್ಟಿಫಿಕೇಟ್ ಅಂತ ತಗೊಂಡು ಈಗಾಗಲೇ ಸರ್ಕಾರಕ್ಕೆ ವಂಚನೆ ಮಾಡಿರುವುದು ದಾಖಲೆ ಸಮೇತ ನಮಗೆ ಸಿಕ್ಕಿರ್ತದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಸಚಿವರು, ರಾಜ್ಯಪಾಲರು ಈ ರೀತಿಯಾಗಿ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಕೋಟಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳ್ಕೊಂಡು ಇಲ್ಲಿ ಮೋಸ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಇಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಇ ವೆಂಕಟೇಶ್ ಗಲಗ್ ಅವರ ವಿರುದ್ಧ ಈ ರೀತಿಯಾದಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಇರದೇ ಇರದಂತ ಹೊಸದಾಗಿ ಒಂದು ಟೆಂಡರ್ ಅನ್ನ ಇವರೇ ಸೃಷ್ಟಿ ಮಾಡಿ ನಕಲಿ ಟೆಂಡರ್ ಮೇಲೆ ಏನು ಹಣ ಪೀಕುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ಕೇವಲ ಒಂದು ಕಂಪನಿಯ ಹೆಸರಿನಲ್ಲಿ ಕಾಮಗಾರಿ ಟೆಂಡರ್ ಆಗಿತ್ತು. ಆದ್ರೆ ಇವರು ಭೀಮಾಶಂಕರ್ ದೋರನಹಳ್ಳಿ ಎಂಬುವಂತ ಹೆಸರಿಗೆ ನಕಲಿ ವರ್ಕ್ ಡನ್ ಅನ್ನ ಸೃಷ್ಟಿ ಮಾಡಿ ಇದರ ಆಧಾರದ ಮೇಲೆ ಹಣವನ್ನ ಗುಳುಂ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಇಲ್ಲಿ ಯಾವ ಕೆಲಸರು ಬಿಡಿಗಾಸಿನಷ್ಟು ಕೆಲಸವನ್ನ ಮಾಡದೆ ಸುಮ್ಮನೆ ಹಣವನ್ನ ಪಡೆದಿದ್ದಾರೆ ಅನ್ನುವಂತ ಆರೋಪವನ್ನ ಇವರ ಮೇಲೆ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸ್ಪಷ್ಟೀಕರಣ ನೀಡಿ ಅಂತ ಹೇಳಿ ನಮ್ಮ ಕಡೆಯಿಂದ ಅವರನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಇದಕ್ಕೆ ಯಾವ ರೀತಿಯಾದ ಕೂಡ ಸ್ಪಷ್ಟನೆಯನ್ನಾಗಲಿ ಪ್ರತಿಕ್ರಿಯೆಯನ್ನಾಗಲಿ ಇವರು ನೀಡಿಲ್ಲ. ವೆಂಕಟೇಶ್ ಗಲಗ್ ಅವರು ಇದನ್ನ ನಿರಾಕರಿಸಿದ್ದಾರೆ. ನಮ್ಮ ಜಿ ಕನ್ನಡ ನ್ಯೂಸ್ ಇದರ ಬಗ್ಗೆ ಸ್ಪಷ್ಟೀಕರಣವನ್ನ ಕೇಳಿದ್ರೆ ಅವರು ನಿರಾಕರಣೆಯನ್ನ ಮಾಡಿದ್ದಾರೆ ಹೊರತು ಯಾವ ಸ್ಪಷ್ಟನೆಯನ್ನು ಕೂಡ ನೀಡಿಲ್ಲ. ಈ ಅಧಿಕಾರಿಗೆ ಕರೆ ಮಾಡಿದ್ರೆ ಸ್ವೀಕರಿಸಲ್ಲ, ಕಚೇರಿಗೆ ಹೋದ್ರೆ ಸಿಗೋದಿಲ್ಲ, ಸಿಬ್ಬಂದಿಗೆ ಕೇಳಿದ್ರೆ ಅವರು ಯಾವಾಗ ಬರ್ತಾರೆ ಗೊತ್ತಿಲ್ಲ ಸರ್ ಅಂತಾರಂತೆ. ಹಾಗಾಗಿ ಇವರು ಸ್ಪಷ್ಟನೆಯನ್ನ ಇನ್ನೂ ಕೂಡ ನೀಡಿಲ್ಲ. ಎಲ್ಲದಕ್ಕೂ ಇವರು ತಿರಸ್ಕಾರ
ತಿರಸ್ಕರಿಸ್ತಾರೆ, ನಿರಾಕರಣೆಯನ್ನ ಮಾಡ್ತಾರೆ. ಸ್ಪಷ್ಟನೆಯನ್ನಂತೂ ನೀಡೋದಕ್ಕೆ ಇವರು ಮುಂದಾಗ್ತಾ ಇಲ್ಲ. ಯಾರ ಕರೆಗಳನ್ನು ಸ್ವೀಕರಿಸೋದಿಲ್ಲ, ಕಚೇರಿಗೆ ಹೋದ್ರೆ ಸಿಗೋದಿಲ್ಲ, ಸಿಬ್ಬಂದಿಗಳಿಗೂ ಇವರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿ ಉತ್ತರವನ್ನ ನೀಡುತ್ತಿದ್ದಾರೆ. ಹಾಗಾಗಿ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯಗಳು ಕೇಳಿ ಬರ್ತಾ ಇರುವಂತದ್ದು. ಕೋಟ್ಯಾನುಗಟ್ಟಲೆ ಹಣವನ್ನ ಇವರು ಗುಳುಂ ಮಾಡಿದ್ದಾರೆ. ಹಾಗಾಗಿ ಇವರ ವಿರುದ್ಧ ಏನು ಪ್ರಕರಣ ದಾಖಲಾಗಬೇಕು, ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಈ ರೀತಿಯಾಗಿ ನಕಲಿ ಟೆಂಡರ್ ಅನ್ನ ಸೃಷ್ಟಿ ಮಾಡಿ ಕೋಟ್ಯಾನುಗಟ್ಟಲೆ ದುಡ್ಡನ್ನ ಇವರು ಗುಳುಂ ಮಾಡಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಇವರ ವಿರುದ್ಧ ಕ್ರಮವಾಗಲೇಬೇಕು ಅಂತ ಹೇಳಿ ಇಷ್ಟೊಂದು ಒತ್ತಾಯ ಕೇಳಿ ಬರ್ತಾ ಇದೆ. ಹಾಗಾಗಿ ಇವರ ವಿರುದ್ಧ ಕ್ರಮವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.